ಯಾಕ ಏನಾತ ಹಿಂಗ್ಯಾಕ್ ಮಾತಾಡಕತ್ತಿ ಇವತ್ತು? ಯಾಕಂದ್ರ ಅಲ್ರಿ ಅವ್ರಿಗೇನ್ ತಲೆ ಬುದ್ಧಿ ಐತೆ ಬುದ್ಧಿಲ್ಲ ಅವ್ರಿಗೆ. ಅಲ್ಲ ಆಕಿ ಸುಮತಿ ಗಂಡನ ಇಲ್ಲಿ ನನ್ನ ಕೋಣೆ ಮಕ್ಕಳ ಕಳ್ಸ್ಯಾರಲ್ಲ, ನಾನೆಲ್ಲಿ ಮಕ್ಕಳಂಗಾರ? ಏನ ಇಲ್ಲಿ ಮಕ್ಕಳಕ? ಹೇ ಏನ್ ನೀ ಮಾತಾಡಕತ್ತಿ ನೀನ? ಯಾ ಇಲ್ಲಿ ಮಕ್ಕಳಕ್ಕೆ ಕಳ್ಸಿದ್ದು. ಅವ್ರೇನೋ ಅಲ್ಲಿ ಮಾತಾಡ್ಕೊಂಡ್ ಕುಂತಿದ್ರಂತ ಆ ಕಡೆ ಕೋಣೆಗ. ಆ ಇರದೇ 2 ಕೋಣಿ ಮನ್ಯಾಗ, ಆ ಕಡೆ ಕೋಣೆ ಮಾತಾಡಕತ್ತಿದ್ರಂತ. ಮತ್ತೆ ಒಳ್ಳೆ ಅಲ್ಲ ಎಷ್ಟೇ ಆದ್ರು ಅಲ್ಲಿ ಪಡ್ಸಾಲಾಗಿ ಹೆಂಗ್ ಕುಂದ್ರಂತಾರ. ಅದಕ್ಕೆ ಹೋಗಿ ಯಾರು ಗಿರ್ಜಾ ಕೆಲಸ ಮಾಡಕತ್ತಾಡ್ರಿ, ಖಾಲಿ ಐತಿ ಕೋಣೆಗೆ ಹೋಗಿ ಮಕ್ಕೋರಂತ. ಅದು ಖಾಲಿ ಇರ್ಲಿ ಬಿಡ್ಲಿ, ನಂದು ಅಂತ ಒಂದು ರೂಮ್ ಅಂದ್ಮೇಲೆ ನನಗೊಂದು ಪ್ರೈವೇಸಿ ಅಂತ ಇರಂಗಿಲ್ಲ. ಇಲ್ಲಿ ಅವ್ರು ಮಕ್ಕೋತಾರಂದ್ರೆ ಏನ್ರಿ ಅಸಹ್ಯ ಇದೆಲ್ಲ. ನನಗೆ ಅದೆಲ್ಲ ಇಷ್ಟ ಆಗಲ್ಲ ನೋಡ್ರಿ, ಹೇಳಕತ್ತೇನೆ ಕೇಳ್ರಿ. ಅಲ್ರಿ ನಮ್ಮ ಕೋಣಿ ಇಲ್ಲಿ ಒಳಗೆ ಏನಿರ್ತೈತೋ ಏನಿರೋದಿಲ್ಲ, ನಾ ಒಂದೊಂದು ಹಂಗೆ ಇಟ್ಟೋಗಿರ್ತೀನಿ. ಏನಾರ ಒಂದು ಎಲ್ಲ ಇಲ್ಲೇ ಇರ್ತಾವೆ, ಅವೆಲ್ಲ ಅವ್ರ ಕಣ್ಣಿಗೆ ಬೀಳೋದು, ಅವ್ರು ಇಲ್ಲಿ ಬಂದು ಮಲ್ಕೊಳ್ಳೋದು. ನಂಗೆ ಆಮೇಲೆ ಅವ್ರು ಮಕ್ಕೊಂಡು ಹೋದ್ಮೇಲೆ ಆ ಜಾಗದಾಗ ನಾ ಇರೋದು ನಂಗೆ ಸೇರ್ಕ್ ಬರಂಗಿಲ್ಲಪ್ಪಿ. ಅವರು ಸರಿ ಇದ್ದಿದ್ರೆ ಆಯ್ತು ಹೋಗ್ಲಿ ಇರ್ಲಿ, ಮನುಷ್ಯ ಏನು ತೀರ ಏನು ಆಗಲ್ಲ ಅಂತ ಸುಮ್ಮನೆ ಇರ್ತಿದ್ದೆ. ಅವ್ರು ಕೆಟ್ಟ ದೃಷ್ಟಿಯಿಂದ ನಾನು ನೋಡ್ತಾರ ಅಂತೇಳಿ ನನಗೂ ಗೊತ್ತು, ನಿಮಗೂ ಗೊತ್ತು, ಅತ್ತಿಯವ್ರಿಗೂ ನಾ ಹೇಳೇನಿ. ನನಗೆ ಅವ್ರಿಗೆ ಕಂಡ್ರೆ ನನಗೆ ಆಗ ಬರಂಗಿಲ್ಲ ಅಂತ ಅವ್ರಿಗೂ ಗೊತ್ತೈತಿ. ಅಂದಮೇಲೆ ನನ್ನ ಕೋಣಿಗೆ ಯಾಕೆ ಕಳಿಸ್ಬೇಕು? ನಂಗೆ ನಿಜವಾಗ್ಲೂ ಭಾಳ ಒಂಥರ ಬೇಜಾರಾಗತ್ತಪ್ಪಿ. ಏನ್ರಿ ಇದೆಲ್ಲ, ಇನ್ನೂ ಏನೇನು ಸಹಿಸ್ಕೋಬೇಕು ನಾನು? ಅಲ್ಲ ಒಂದು 15 ದಿನ ವಾರ ಮನೆ ನೋಡ್ಕೊಂಡು ಹೋಗ್ತೀವಿ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ತಿಂಗಳಾತು ಇವತ್ತಿನವರೆಗೂ ಮನೆ ನೋಡ್ಕೊಂಡು ಹೋಗವಲ್ರು. ಇನ್ನೂ ನನಗೆ ಮಾಡು ಅಂದ್ರೆ ಅಲ್ಲೇ ಶಾಂತಕ್ಕನ ಕೂಟ ನಾನು ನಿಮಗೂ ಗೊತ್ತು ಒಂದು ದಂಧೆ ಬಿಸ್ನೆಸ್ ಮಾಡ್ತಾ ಇದ್ದಾಳ, ಚಲೋ ಹೊಂಟೈತದ. ಈಗ ಆಕಿ ಜೊತೆ ಸೇರ್ಕೊಂಡು ನಾನು ಒಂದು ಒಳ್ಳೆ ರೀತಿ ಒಳಗೆ ಏನಾರ ಮಾಡೋಣ, ನನ್ನ ಕೈಯಾಗ ಒಂದಿಷ್ಟು 4 ರೊಕ್ಕಕ್ಕವಲ್ಲ ಅಂತೇಳಿ ಮಾತಾಡ್ಕೊಂಡೆ ತಿಂಗಳ ನನಗೂ ಒಂದಿಷ್ಟು ಪಗಾರ ಅಂತ ಬಂದ್ರೆ ನನಗೆ ಏನೋ ಒಂದು ಆಸರೆ ಆಕೈತಲ್ಲ ಅನ್ನೋ ಒಂದು ಖುಷಿಗೆ ನಾನು ಅಲ್ಲಿ ಹೊಂಟೇನಿ. ಈ ಮನೆ ಒಳಗೆ ಕೆಲಸನ ಮುಗಿವಲ್ವ, ಎಂಥ ಕೆಲಸ. ಬೆಳಗ್ಗೆ ಆಕಿ ಸುಮತಿಗೆ ಡಬ್ಬಿ ಕಟ್ಟಬೇಕು, ನಾಷ್ಟಾಕ್ ಮಾಡ್ಕೋಬೇಕು. ಆಕಿ ಹೇಳ್ತಾಳೆ ಕರೆ ಎದ್ದು ಸ್ವಲ್ಪ ಏನಾರ ಮಾಡ್ತಾಳೆ. ಆದ್ರೂ ಆಕಿ ಆಫೀಸ್ಗೆ ಹೋಗಕ್ಕೆಲ್ಲ ಜಳಕ ಹಾಕಿದ ಕೆಲಸ ಆಕಿ ಮಾಡ್ಕೊಂಡು ಹೋಗ್ತಾಳೆ. ಇನ್ನು ಅವ್ರು ಬಿಡು, ಅವ್ರ ಅತ್ತಿಯರಿಗಂತೂ ಏನು ಮಾಡೋಕ್ಕಾಗಲ್ಲ, ಅವ್ರ ಪಾಪ ಸುಮ್ಮನೆ ಇರ್ತಾರೆ. ಅವ್ರಿಗೂ ನಾಷ್ಟಾಕಾಗಬೇಕು, ಊಟಕ್ಕಾಗಬೇಕು, ರಾತ್ರಿ ಊಟಕ್ಕಾಗಬೇಕು. ಆಮೇಲೆ ಬಿಸಿನೀರೇ ಕುಡಿತಾರೆ ಅವ್ರು, ತಣ್ಣೀರಾರ ಕುಡಿಯಲ್ಲ. 3 ಹೊತ್ತು ಬಿಸಿನೀರು ಕಾಸು ಕೊಡು ಅಂತಾರೆ. ನಾನು ಅದನ್ನ ಅವ್ರು ಊಟ ಸರ್ತಿಗೊಂದು ನೀರು ಕಾಸ್ಕೊಂತ ಕುಂದಿರ್ಬೇಕು ಕುಡಿಯಾಕ ಅವ್ರಿಗೆ. ಇನ್ನು ಇವ್ರಿಗೂ ಡಬ್ಬಿ ಕಟ್ಟಬೇಕು, ಇವ್ರದ್ದು ಬೆಳಗ್ಗೆ ನಾಷ್ಟ, ರಾತ್ರಿ ಊಟ. ಅಲ್ಲ ಈ ಗಂಡ್ಮಕ್ಳು ಹರಿಯದಾರ ಇಬ್ಬರಿದ್ದಾಗ ನಾನು ಎಲ್ಲರಿಗೂ ಎಷ್ಟಂತ ಮಾಡಲಿ? ಮತ್ತು ನಾನು ಹೊರಗೆ ಹೋಗಿ ಅಲ್ಲಿ ಅಕ್ಕಿ ಕಡೆ ಶಾಂತಕ್ಕನ ಕಡೆನೂ ಕೆಲಸ ಮಾಡ್ಬೇಕು. ಈಗ ಅಲ್ಲಿ ಬರಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ನಾನು ಬರ್ತೇನೆ ಅಂದಿದ್ದಕ್ಕೆ ಅದನ್ನ ನಂಬ್ಕೊಂಡು ಆಕಿ ಒಂದು ದಂಧೆಕಂತ ಕೈ ಹಾಕ್ಯಾಳ. ನನ್ನ ಜೀವನಕ್ಕೆಲ್ಲ ಒಳ್ಳೇದೇ ಮಾಡ್ಯಾಳ ಆಕಿ. ಆಕಿಗೆ ನಾ ಇಂಥ ಟೈಮ್ನಾಗ ಕೈ ಕೊಟ್ರೆ ಆಕಿ ದಂಧೆ ಹಾಳಾಕತ್ತಿಲ್ಲ ಅಲ್ಲಿ. ಅವಾಗ ಆಕಿಗೆ ಬೇಜಾರಾಕೈತಿ, ಆಕಿ ನಂಗೆ ಕ್ಷಮಿಸ್ತಾಳ. ಅದು ಅಲ್ಲದೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಗೊತ್ತೀವ ಅಂತಾನ. ನನಗೆ ನೀನಂದ್ರೆ ಇಷ್ಟ, ನಿನ್ನ ಮದುವೆ ಮಾಡ್ಕೊತಿದ್ದೆ, ನೋಡಕ್ಕೆ ಭಾಳ ಸೂಪರ್ ಆಗದಿ, ನಂಗೆ ಅಡ್ಜಸ್ಟ್ ಅಕ್ಕಿಯನ್ನು ನೋಡ ಅರ್ಥ ಅನ್ನೋ ಅರ್ಥಕ್ಕೆ ಮಾತಾಡ್ತಾನೆ. ಇದೆಲ್ಲ ಮಾತಾಡೋ ಮಾತೇನ್ರಿ ಇದು? ಏನ ಅಡ್ಜಸ್ಟ್ ಅಕ್ಕಿ ಏನ್ ನೋಡ? ಹ್ಞೂನ್ರಿ, ಸೂಪರ್ ಆಗದಿನಂತ, ನಾನು ನೋಡಕ್ ಭಾಳ ಚಂದ ಇದೀನಂತ, ನನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಆಕತ್ತಂತ ಅವಂಗ. ಏನ ಹಿಂಗೆಲ್ಲ ಮಾತಾಡಿದ್ನಾ? ಅಲ್ಲ ಎಂತ ಲೋಪರ್ಸೊಳೆ ಮಗ ಇರ್ಬೇಕಮ್ಮ. ನನ್ನ ಹೆಂಡತಿಗೆ ಹಿಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೇನೆ ನಾನು? ಇಲ್ಲ, ಇದನ್ನು ಮಾತ್ರ ಇಷ್ಟಕ್ಕೆ ಬಿಡೋದಿಲ್ಲ ನಾನು. ನನ್ನ ಹೆಂಡತಿ ಸುದ್ದಿಗೆ ಬಂದರೆ ಏನು ಆಕೈತಿ ಅಂತೇಳಿ ಗೊತ್ತಾಗಲೇಬೇಕು. ಥೋ ಎಂತ ಮದ ನೀವ ನನ್ನ ಹೆಂಡತಿಗೆ ಉಂಡು ತಾಟ್ನ್ಯಾಗ ಉಚ್ಚಿ ಹೋಗಿ ಸುಳೆ ಮಗ. ಅಯ್ಯೋ ದೇವ್ರೇ, ಹೇಳ್ತಾ ಇದ್ದೀನಿ ಹೋಗಿ ಬಿಟ್ರಲ್ಲ. ಏನು ಜಗಳ ಏನಾರ ತೆಗಿತಾರ? ಆಗಲಿ, ಜಗಳ ಆದ್ರೆ ಆಗಲಿ, ಯಾರು ಎಷ್ಟಂತ ಸಹಿಸ್ಕೊಳ್ಳೋದು ನಾನು? ಅವ್ರು ಇರೋದಕ್ಕೆ ನನಗೇನು ಬೇಜಾರಿಲ್ಲ, ಹೋಗ್ಲತ್ತಾಗ ಮಾಡೋದ್ರಾಗ ಮಾಡ್ತೀನಿ. ಆದರೆ ತೀರ ನನಗೆ ಇದು ಈ ಥರ ಎಲ್ಲ ಕೆಟ್ಟ ದೃಷ್ಟಿಯಿಂದ ನೋಡೋದನ್ನು ಸಹಿಸ್ಕೊಂಡ್ರೆ ಹೆಂಗೆ ಸಹಿಸ್ಕೋಬೇಕು? ಯಾವ ಹೆಣ್ಣು ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ಅಲ್ಲ ಯವ್ವ, ನಿಂಗೇನು ತಲೆ ಬುದ್ಧಿ ಐತಿಲ್ವೇ ನಿನಗ? ಯಾಕಲ ಏನಾಯ್ತು? ಅಲ್ಲ ನಾ ಏನು ಮಾಡಿದೆ? ಇದಕ್ಕಿದ್ದಂಗೆ ಬಂದು ನನಗೆ ಹಿಂಗೆ ಕೇಳಕತ್ತೀಯಲ್ಲ ನೀನು, ಯಾಕೆ ಎದ್ರ ಸಂಬಂಧ? ಆ ಸುಮತಿ ಗಂಡಗೆ ಯಾಕೆ ಅಲ್ಲಿ ಹೋಗಿ ಕೊನೆ ಮಕ್ಕಳು ಅಂತ ಹೇಳಿದ್ವಿ ನೀನು? ಅದ ನಾವು ಮಾತಾಡತ್ತಿದ್ಯಪ್ಪ, ಹಂಗಾಗಿ ಒಂಚೂರು ಅಲ್ಲೇ ಮಕ್ಕೊಂದೇನ. ಈಗ ಏನಾಯ್ತು ಅದಕ್ಕೆ ಏನಾತ್ಲ? ಮಾತಾಡಿದ್ರೆ ಏನಾಯ್ತು ಅಂತ ಕೇಳಾಕತ್ತೀನಿ ನಾನು. ಮಕ್ಕೊಂಡ್ರೆ ಏನಾಯ್ತು? ಹೆಚ್ಚಿಂದಾತಪ್ಪ ನಿಮ್ದು ಇದು. ಅಲ್ಲ ಏನು ಮನುಷ್ಯ ಒಂದು ಟೈಮ್ ಅಂತ ಇರ್ತತಪ್ಪ, ಅದಕ್ಕೆ ಏನಾಯ್ತು ಈಗ? ದೇವ್ರೆ, ಈಗೇನಾಯ್ತು ಹೇಳಿ? ಈಗ ಮಕ್ಕೊಂಡ್ರೆ ಏನಾಯ್ತು? ಏನಾರು ಕಳತನ ಆಗೈತನ ಅಲ್ಲೇ? ಕಳತನದ ಪ್ರಶ್ನೆ ಬರಲ್ಲವ, ನೀ ಮಾಡ್ತಿರ ಸರಿ ಇಲ್ಲ ಒಂದೇದ್ದು. ಅಲ್ವೇ ಅಲ್ಲಿ ಯಾಕೆ ಮಕ್ಕೋ ಅಂತ ಹೇಳ್ಬೇಕು ನೀನು? ಆ ಮೊದ್ಲ ಆ ಸುಮತಿ ಗಂಡಂದು ಮತ್ತೆ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ನೀನು. ಯಾಕಣ್ಣ ಏನಾಯ್ತು? ಏನಿಲ್ಲ ಹೇಳಣ್ಣ, ಏನಾಯ್ತು? ಬಾಯ್ ಬಿಡ. ಅಲ್ಲ ಮೊದ್ಲ ನಿನ್ ಗಂಡನ ದೃಷ್ಟಿ ಸರಿ ಇಲ್ಲ. ಮೊನ್ನೆ ಅದನ್ನ ಅವನಂತ ಜಗಳ ಮಾಡೇನಿ ನಾನು. ಇದು ಹಿಂಗೆ ನೋಡೋದು ಸರಿ ಅಲ್ಲವ, ಒಂದು ಸ್ವಲ್ಪ ಹೇಳು. ಆಮೇಲೆ ಈ ರೀತಿ ಎಲ್ಲ ಬಂದು ಮಕ್ಕಳದು ಮಾಡೋದು ಇವೆಲ್ಲ ಚಂದ ಅನ್ಸಂಗಿಲ್ಲ ಅಂತ ಹೇಳೇನಿ ನಾನು. ಮತ್ತಿಕ್ಕಿ ನಮಗ್ ಎಲ್ಲ ಗೊತ್ತಿದ್ದು ಸುಮ್ಮನೆ ಇರ್ತಾಳ ಅಂದ್ರೆ ಏನಿದೆ? ಹಂಗಾರೆ ಬೇಕಂತ ಮಾಡಿಗಿಡಕತ್ತಾಳ ಏನು ಯಾರಿಗೆ ಗೊತ್ತು? ಅಣ್ಣ ಏನ್ ಮಾತಾಡಕತ್ತಿ ನೀನು? ನನ್ನ ಗಂಡ ಅಂತಾವ ಅಲ್ಲ ಅಣ್ಣ. ನಾವಿಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳು, ಬಿಟ್ಟು ಹೋಗ್ತೀವಿ. ಆದ್ರೆ ನೀ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಣ್ಣ. ಅಲ್ಲ ಸ್ಮತಿ, ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳಿ ಹೋಗ್ತೀವಿ ಅಂತೀಯಲ್ಲ, ಯಾಕೆ ನೀವು ಇರೋದು ಇಷ್ಟ ಇಲ್ಲ ಅಂದ್ರೆ ಮೊದಲೇ ದಿನ ಹೇಳ್ತಿತ್ತ, ಇಷ್ಟು ದಿನ ಬೇಕಾಗಿದ್ದಿಲ್ಲ ನನಗೆ. ಏನು ನೀವು ಇರೋದು ತೊಂದರೆ ಇಲ್ಲವಾ? ನಿನ್ ಗಂಡನ ದೃಷ್ಟಿ ಸರಿ ಇಲ್ಲ.
ಆಗಿಲ್ಲ ಅದಕ್ಕೆ ನೀವು ಅಂತೀರಿ ಮಾತು. ಅವರು ಭಾಳ ಹೊಲಸದಾರ ಅವ್ರ ಕರೇನ. ನನಗಂತೂ ಅವ್ರು ಇಲ್ಲಿ ಬಂದಿದ್ದು ಒಂದು ಸ್ವಲ್ಪ ಇಷ್ಟ ಇಲ್ಲ. ಅಂದ್ರೆ ನಾವು ಬಂದಿದ್ದು ನಿಂಗೆ ಇಷ್ಟ ಇಲ್ಲ ಅದಕ್ಕೆ ಮಾಲ. ನಾ ಹೇಳಿಲ್ಲ ಈಕಿ ಭಾಳ ನಸ್ಗುನ್ಯದಾಳ ಈಕಿ ಅಂತ ಹೇಳಿ. ಈಕಿ ಹೆಂಗೆ ಗಂಡು ಚಾಡಾಚು ಚಾಡು ಸಿಕ್ಕಿದ್ದ ಒಂದ ಚಾನ್ಸ್ ಅಂತೇಳಿ ನನ್ನ ಹಳೆ ಹಂಗೆ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಬೇಷದ್ ಹೇಳು ಒಟ್ಟು ಹಂಗಂದ ಈಗ ಅವ್ರು ಒಂದು ತಿಂಗಳಾತಲ್ಲ ಇಲ್ಲೇ ಅದಾರ, ನಿಂಗೆ ಅದು ಸೇರ್ವಲ್ತಾನ. ಅವ್ರು ಇರೋದು ನಿಂಗೆ ಇಷ್ಟ ಆಗ್ವಲ್ತ, ಅದಕ್ಕೆ ಯಾವಾಗ ಓಡಿಸೇನೆ ಅಂತೇಳಿ ಇಂಥದ್ದೊಂದು ಕತಿ ಕಟ್ಟಾಕತ್ತೀಯಲ್ಲ ನೀನು. ಅಲ್ಲ ಅದಕ್ಕೆ ಅದನ್ನ ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ಲ. ಏ ಸುಮತಿ, ಯಾಕೆ ಹುಚ್ಚರಂಗ್ ಮಾತಾಡಕತ್ತಿ? ನಾನು ಹೆಂಡತಿ ಅಂತಕ್ಕೆಲ್ಲ ಆಕೆ ಅಂತದಾಗಿತ್ತಂದ್ರೆ ಬಾಯಿ ಬಿಟ್ಟೆ ಹೇಳ್ತಾಳ ಏನ? ಸುಮ್ನೆ ಇಲ್ಲದಕ್ಕಿ ಮೇಲೆ ಅಪೋದ್ ನೀವು ಹೊರಸ್ಬೇಡ್ರಿ. ಆಕೆ ಆ ವಿಚಾರಕ್ಕೆ ಏನು ಅಂದೇ ಇಲ್ಲ ನನಗೆ. ಆಕಿ ನಿನ್ನ ಗಂಡನ ಹೊಲಸ್ ನೋಟ ಸರಿ ಇಲ್ಲಲ್ಲ, ಹೆಂಗಸರು ನೋಡತ್ಲೆ ಬಾಯಿ ಬಿಡ್ತಾನೆ. ಅದು ಆ ಸಂಬಂಧಗಳು ಏನಕ್ಕವ ಅನ್ನೋದು ವಿಚಾರ ಮಾಡ್ಲಾರ್ದ ಆ ವಿಚಾರಕ್ಕೆ ಹೇಳಿದ್ದು. ನೋಡಪ್ಪ, ನಿಮ್ಮ ಮನ್ಯಾಗ ಅದೇವಿ ಅಂತ ನೀವು ಅಂದಿದ್ದೆಲ್ಲ ಅನ್ಸ್ಕೊಂತೀವಿ ಅನ್ಕೋಬೇಡಪ್ಪ. ಅಂದ್ರೆ ನಾವು ಸುಳ್ಳು ಹೇಳಾಕತ್ತೀವನ್ರಿ? ಸುಳ್ಳು ಹೇಳಾಕತ್ತೀವಿ? ಹೌದಣ್ಣ, ಮತ್ತೆ ಅವರು ಸಾಲ ಮಾಡ್ಯಾರ ಅಂತ ಹೇಳಿ ಒಪ್ಕೊಂತೇನೆ, ಜೂಜಾಡ್ಯಾರ ಎಲ್ಲ ಒಪ್ಕೊಂತೇನೆ. ಆದ್ರೆ ಈ ರೀತಿ ಹಿಂಗೆ ಇಂಥವೆಲ್ಲ ಹೊಲಸು ಕೆಲಸ ಮಾಡೋ ಅಂತ ಮನುಷ್ಯ ಅಲ್ಲ. ಎಂದು ಹಿಂಗೆ ಮಾಡ್ಲಾರ್ದು ಈಗ ಹಿಂಗೆ ಮಾಡ್ತಾರನ? ಅವ್ರಿಗೆ ಜೂಜಾಡ ಚಟ ಐತೆ ಹೊರತು ಹೆಂಗಸೂರ್ ಚಟ ಇಲ್ಲಣ್ಣ. ಸುಮತಿ, ಇಲ್ಲಿ ಯಾರು ಸುಳ್ಳು ಹೇಳ್ತಿಲ್ಲ. ನಿನ್ ಗಂಡನ ಕರೆದು ಕೇಳ. ಏನ್ರಿ, ಸ್ವಲ್ಪ ಹೊರಗೆ ಬರೀಲೆ. ಏನಾಯ್ತು? ನಂದೊಂಚು ಕೆಲಸ ಐತಿ. ನಿಮ್ ಕೆಲಸ ಆಮೇಲೆ ಮಾಡ್ಕೋರಿ. ಇಲ್ಲಿ ಬಾಯಿ ಆಗ್ತಿರೋದು ಕೇಳ್ತೈತೆ, ಕೇಳಕತ್ತಿಲ್ಲ ನಿಮ್ಗೆ. ಕಿವ್ಯಾಗ ಏನಾರ ತುರ್ಕೊಂಡಿರೆ ಅದು ಹೋಗ್ಲಿ. ನೀವು ನಮ್ಮ ಅತ್ತಿಗೆ ಮನೆ ಕೆಟ್ಟ ದೃಷ್ಟಿ ನೋಡಿದ್ರಿ? ಹಾಂ, ಬಾಯಿಗೆ ಬಂದಂಗೆ ಮಾತಾಡಿದ್ರಿ. ನಂಗೆ ಅವಕಾಶ ಸಿಕ್ಕರೆ ನಿನ್ನ ಮದುವೆ ಹಾಕಿದ್ದೆ ಅಂತ ಹೇಳಿದ್ರಿ. ಹೇಳ್ರಿ, ಏನೇನು ಮಾತಾಡಿದ್ರಿ? ನಾನಾ? ಇಲ್ಲಪ್ಪ, ನಾನು ಅಂಥದ್ದು ಮಾತಾಡ್ತೇನೆ? ನಾನು ಹಂಗೆ ಮಾಡ್ತೇನೆ ಏನ್ಲೆ? ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿದ್ದೆ. ನಾ ಸಾಲ ಮಾಡ್ತೀನಿ, ಜೂಜ್ಕೋರ, ನಾ ಒಪ್ಕೊಂತೇನೆ. ಆದರೆ ಯಾವತ್ತು ನಾನು ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡವ ಅಲ್ಲ. ಅದು ಅಲ್ಲದೆ ನಾನು ಇವ್ರ ಮೇಲೆ ನನ್ನ ತಂಗಿ ಇದ್ದಂಗದಾರ, ಇವ್ರನ್ನ ನಾನು ಹಂಗೆ ನೋಡ್ತೇನೆ. ಏಯ್, ಮಾತಾಡಿಲ್ಲ ನೀನ? ಅಣ್ಣ, ಏನ್ ಹೊಡಿತೀಯನ? ಅವ್ರು ನನ್ನ ಗಂಡ ಅನ್ನೋದು ನೆನ್ಪಿರ್ಲಿ. ಈ ನಮ್ನಿ ಕೈನೇ ಹೊರ್ಕೊಂಬರಕತ್ತೀಯಲ್ಲ. ಅಲ್ಲ, ಮತ್ತೆ ಅಂದಿಲ್ಲ ಅಂತನವ. ನೀ ಕೇಳಿಸ್ಕೊಂಡಿ ಅಂದಿದ್ದೆ? ನಾನು ಏನ್ ಹೇಳಲ್ಲ, ಮತ್ತೆ ನಾ ಬೇರೆ ಕೇಳಿಸ್ಕೋಬೇಕನ? ಓಹೋ, ಇಲ್ಲಿ ತಂಗಿ ಮೇಲೆ ನಂಬಿಕೆ ಇಲ್ಲ, ತಂಗಿ ಗಂಡನ ಮೇಲೆ ನಂಬಿಕೆ ಇಲ್ಲ, ಇಲ್ಲಿ ತಾಯಿ ಮೇಗೂ ನಂಬಿಕೆ ಇಲ್ಲ. ಇಲ್ಲೇ ನಿನಗೆ ಹೆಂಡತಿ ಮ್ಯಾಗ ಅಟ್ಟ ಅಲ್ಲ ನಂಬಿಕೆ. ಅಂದ್ರೆ ಅವ್ರೊಬ್ರು ಹೇಳ್ಯಾರ ಅಂತ ಇಷ್ಟ ಮಾಡಕತ್ತಿ ನೀ ಕಿವ್ಯಾರ ಏನ್ ಕೇಳಿಸ್ಕೊಂಡಿಲ್ಲ. ಅನ್ನಾಕ ಏನ ಅಂದಿದ್ರ ತಾನೇ ಕಿವಿಯಾರ ಕೇಳಿಸ್ಕೊಳ್ಳೋದು. ಏನ್ಲಾ ಇದು ಮಾಡ್ತಿರೋದು? ಏನ್ ನೀನು? ಯವ್ವ, ನಾನು ಹೆಂಡತಿ ಮ್ಯಾಗ ನಂಗೆ ನಂಬಿಕೆ ಐತೆ. ಆಕೆ ಇಂಥ ವಿಚಾರದ ಸುಳ್ಳು ಹೇಳುದಿಲ್ಲ. ಅದಕ್ಕೆ ಹೇಳಕತ್ತೇನೆ, ಇವ್ರ ರೀತಿ ನೋಡೋದು ಮಾಡೋದು ನಡ್ಕೊಳ್ಳೋದು ನಂಗೆ ಯಾವ್ದು ಇಷ್ಟ ಆಗವಲ್ತು. ನನ್ನ ಹೆಂಡತಿ ಕಿರಿಕಿರಿ ಆಗಕತ್ತೈತಿ. ಓಹೋ, ಹೂನಪ್ಪ, ಆಯ್ತಪ್ಪ. ನಮ್ಮಿಂದ ಸುಮ್ಮನೆ ನಿಮಗೆ ಕಿರಿಕಿರಿ. ನೀವೆಲ್ಲ ಚಲೋ ಮನುಷ್ಯರು, ಚಲೋ ಇದ್ದವರು. ನಾವು ಕಿರಿಕಿರಿ ಕೊಡಾಕತ್ತೇವೆ ಎಷ್ಟೇ ಆದ್ರೂ. ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಮದುವೆ ಮಾಡ್ಕೊಂಡು ಹೋಗಿ ಮತ್ತೆ ಬರಬಾರ್ದಪ್ಪ. ನನಗೆ ಇದು ಅರ್ಥ ಆಗಲಿಲ್ಲ. ಏನು ನನ್ನ ತಪ್ಪಾಗೈತಪ್ಪ? ಯಪ್ಪ, ನನ್ನ ತಪ್ಪಾಗೈತೆ. ನಾನು ಚಪ್ಪಲ್ ತೊಗೊಂಡು ನಾ ಹೊಡ್ಕೋಬೇಕು. ನಾವು ಆದಷ್ಟು ದೌಡಿ ನನ್ನ ಮನೆ ನೋಡ್ಕೊಂಡು ಹೋಗ್ತೇವೆ. ಅವಾಗಾರ ಸಂತೋಷ ಆಕತ್ತಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ರಿ, ಹೊಂಟೇವಿ. ನಾವು ಹುಡುಕ್ತಾನೂ ಅದೀವಿ. ಆದ್ರೆ ಈ ರೀತಿ ಆಪಾದನೆ ಹೊರಗೆ ಹಾಕ್ಬೇಡ್ರಿ. ಅಲ್ಲ, ನಾವ್ ಇಷ್ಟು ಹೇಳ್ತಿದ್ರೆ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇಲ್ಲಲ್ಲ ನಿನಗೆ? ನಿನ್ನ ಜೀವನ ಚಲೋ ಇರ್ಲಿ ಅಂತ ಹೇಳಿ ಎಷ್ಟೆಲ್ಲ ಈಕಿ ಬಡದಾಡಿದ್ಲ. ಅತಿಗೆ ಮೇಲೆ ನಂಬಿಕೆ ಇಲ್ಲ ನಿನಗೆ. ಈಗಂತಿ ನಮ್ಮನ್ನ ಹೊರಗೆ ಹಾಕಕ್ ನೋಡ್ತೀನಿ ಅಂತೇಳಿ ಅಲ್ಲ? ಸಾಕು, ಮುಚ್ಚ ಬಾಯಿ. ಈಕಿ ಮನ್ಯಾಗ ಇರೋದಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೆ ಹೆಂಗಾರ ಮಾಡಿ ಹೊರಗೆ ಹಾಕ್ಬೇಕಲ್ಲ. ಅದಕ್ಕೆ ಮನೆಗೆ ಹೋಗಿಂದ ಹುಡುಗಿಗೆ ಏನಾರು ಕಿರಿಕಿರಿ ಆಕತಿ ಬಿಡ್ತತಿ ಅನ್ನೋದು ಯೋಚನೆ ಮಾಡ್ಲಾರ್ದ ಪ್ಲಾನ್ ಮಾಡಿ ಹೊರಗೆ ಹಾಕ್ಯಾಳ. ಅಷ್ಟು ಇಲ್ದ ಏನಾಗಲ್ಲ, ಸಣ್ಣಗಿರ್ ಗೊತ್ತಾಯ್ತು ನನಗೆಲ್ಲ. ಅಲ್ಲ, ನನಗೆ ಹೇಳಕ್ ಬರ್ತೀನಿ ನೀನು. ನನಗೆ ಇಷ್ಟೆಲ್ಲ ನಾನು ಜೀವನ ಕಂಡಕ್ಕಿಗೆ ಅವತ್ತವು ಅಂದ್ಲು, ನಾನು ನಂಬಲಿಲ್ಲ. ಇವತ್ತೇನೋ ನನ್ನ ಕಷ್ಟ ಅಂತ ಬಂದೇನಣ್ಣ, ಇಲ್ಲಾಂದ್ರೆ ನಾನು ಬರ್ತಿದ್ದಿಲ್ಲ. ನಾನು ಬಡ್ಕೊಂಡೆ ಇವ್ರಿಗೆ ಬೇಡ ಹೋಗೋದು, ತವ್ರ ಮನೆಗೆ ಬೇಡ ಅಂತೇಳಿ. ಇವ್ರು ನನ್ನ ಮಾತು ಕೇಳಲಿಲ್ಲ. ನನಗೆ ಗೊತ್ತಿರ್ತತಪ್ಪ, ನನಗೆ ಗೊತ್ತಿರ್ತತಿ ಏನ ಯಾರ ಮನೆಗೆ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬಾರ್ದು. ಅದೇನಂತಾರೆ, ಹೆಣ್ಣು ಕೆಟ್ಟ ತವ್ರ ಮನೆಗಂತೂ ಕಾಲಿಡ್ಲೇಬಾರ್ದು. ನೀ ಯಾಕವ್ವ ಬೇಜಾರು ಮಾಡ್ಕೊಂತಿ? ಅಕ್ಕಿ ಏನ ಅಂತಾಳಂತ ನೀ ಯಾಕೆ ಬೇಜಾರು ಮಾಡ್ಕೊಂತಿ? ನಾ ಅದೇನಿ, ತಲೆ ಕೆಡಿಸ್ಕೊಳಕ ಹೋಗ್ಬೇಡ ನೀನು. ಆಕಿದಲ್ಲಿದ ಮನಿ, ಆಕಿನ ಬಂದು ಅದಾಳಿಲ್ಲಿ. ₹1 ಏನು ಈಡಾಗ ವರದಕ್ಷಿಣೆ ತಂದಾಳ ನೋಡಿಕಿ, ಅದು ಹೋಗ್ಲಿ. ನಾವ ಹೋಗ್ಲಿ ಪಾಪ ಅಂತ ದಿಕ್ಕಿಲ್ಲದನ್ನ ಲಗ್ನ ಮಾಡ್ಕೊಂಡು ಮನೆಗೆ ಬಂದಿದ್ದ. ಆಕಿದ ನೀದ ಮದಿವಿ ಮನಿ? ನಿಂದಿದ ಮನಿ. ನೀ ಯಾವಾಗ ಬೇಕಾದ್ರು ಬರ್ಬೋದು, ಹೋಗ್ಬೋದು. ನೀ ಇರ್ಬೋದು, ನಿನ್ನ ಗಂಡ ಇರ್ಬೋದು, ನಿಮ್ಮ ಅತ್ತಿರ್ಬೋದು. ಆದ್ರೂ ಬ್ಯಾಡ ಅಂದ್ಲಿಕ್ಕೆ ನಾನು ಕೇಳಲಿಲ್ಲ. ಅಲ್ಲ, ನಾನು ಇಂಥ ಕೆಲಸ ನನ್ಗೆ ಭಾಳ ಬೇಜಾರಾಗತ್ತೈತಿ. ಏ ನಸಗುನ್ನಿ, ಎಷ್ಟು ನಾಟಕ ಮಾಡ್ತಿ? ಅಲ್ಲ, ಅಂದಿಲ್ಲ ಅಂತ ಹೇಳ್ತಿಯಲ್ಲ, ಎಂತ ಮೋಸ್ಕರ ಇರ್ಬೇಕು ನೀನು. ಅತಿಗೆಮ್ಮ, ನಿಮ್ ಗಂಡ ನಿಮಗೆ ಹೆಂಗೆ ಹೆಚ್ಚ ಹಂಗ ನನ್ನ ಗಂಡ ನನಗೆ ಹೆಚ್ಚ. ಅವ್ರು ಬೇಕಾದ್ದೇ ಮಾಡ್ಲಿ. ಅವ್ರಿಗೆ ಅನ್ನೋ ಅಧಿಕಾರ, ಬೈಯೋ ಅಧಿಕಾರ ನಿಮಗೆ ಯಾರು ಕೊಟ್ರು? ನೀವು ಹೆಂಗೆ ಅವ್ರಿಗೆ ಬೈಯಾಕತ್ತೀರಿ? ಅವ್ರಿಗೆ ಅನ್ನಕ್ಕೆ ನಿಮಗೇನು ಅಧಿಕಾರ ಐತಿ ಅಂತ ನೋಡ್ರಿ. ಅತಿಗೆಮ್ಮ, ನೀವು ಅವ್ರಿಗೇನು ಅನ್ನಂಗಿಲ್ಲ. ಮತ್ತೆ ಈಗ ಹೇಳಕತ್ತೀನಿ ನಾನು. ಏನೇ ನಾನು ಹೆಂಡತಿಗೆ ಹೇಳಕತ್ತೀನಿ? ನೀನು ನಿನ್ನ ಗಂಡನ ಕಡೆ ಅಸಹ್ಯ ಮಾತಾಡಿಸ್ಕೊಂಡಿದ್ದು ನಾನು ಹೆಂಡತಿ ಅಂತಾಳಕ್ಕೆ ಏನ್ ಮಾಡ್ತಿ? ಹೆಂಡತಿ ಮಾತು ಕೇಳ್ಕೊಂಡು ಈ ನಮ್ನಿ ಜಗಳ ಮಾಡ್ತೀನಿ ನನ್ನ ಜೊತೆಗೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಏನ ನಾ ಬಂದಿರೋದು ಇಷ್ಟ ಇಲ್ಲ ಅಂತ ಗೊತ್ತಿತ್ತು. ಆದ್ರೂ ನಮ್ಮ ಕಷ್ಟಕರ ನಿಮ್ಮ ಮನಸ್ಸು ಕರಗ್ತದಂತ ಮಾಡಿದ್ದೆ. ಈಗ
ಇಲ್ಲ ಇನ್ನು ಒಂದು ಕ್ಷಣನೂ ಇಲ್ಲಿರಲ್ಲ. ಹಾದಿ ಬೀದಿಯಾಗ ಗಿಡದ ಬಿಡದಾಗಿದ್ರು ಅಡ್ಡಿ ಇಲ್ಲ, ನಾ ಮಾತ್ರ ಇಲ್ಲಿರೋದಿಲ್ಲ. ರೀ ನಡ್ರಿ ನಡ್ರಿ ಹೋಗೋಣ ಇಲ್ಲಿಂದ. ಅಲ್ವಾ ನೀನ್ ಯಾಕೆ ಹೋಗಿ ಹುಡುಗಿ? ಅಲ್ಲ ನಿನ್ನ ಕಷ್ಟ ಅಂತ ಇಲ್ಲಿ ಬಂದಿರೋದು, ನಿನ್ ಇದು ನಿನ್ ತವ್ರ ಮನಿ, ನೀ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಬೇಕಂದ್ರೆ ಹೋಗೋಲ್ ರಕ್ಕತ್ತಾಗ ಏನ, ನೀ ತಣ್ಣಗಿರಿ ಇಲ್ಲೇ ಹೋಗೋಳ ಗಣ ಕರ್ಕೊಂಡು. ಸುಮತಿ ಸ್ವಲ್ಪ ಅತ್ತಿಯರು ಹೇಳೋದು ಕೇಳು. ಈಗ ನಾವು ಹೋಗಿ ಎಲ್ಲಿರೋದು ರೋಡ್ನ ಮುಕ್ಕೊಳಕತ್ತೆ. ನಾನು ನಿನ್ ಜೊತೆ ಮಾತಾಡ್ತೇನಂತ ನಡಿ ಕೆಲ್ಸಕ್ಕೆ ಹೋಗೋಣ. ಅಣ್ಣ ಒಂದ್ ಸ್ವಲ್ಪ ಟೈಮ್ ಕೊಡಪ್ಪ, ಮನಿ ನೋಡ್ಕೊಂಡು ಹೋಗ್ತೀವಿ ನಾವು. ಇಷ್ಟು ಹೇಳಿದ್ರು ನೀನು ನಂಬಾತಿಲ್ಲ ಅಂದ್ಮೇಲೆ ಹೋಗ್ರಿ, ಮನಿ ನೋಡ್ಕೊಂಡು ಮೊದಲು ಜಾಗ ಖಾಲಿ ಮಾಡ್ಬೇಕಷ್ಟೇ. ನಡಿ ಇವ್ರು ಕೂಟ ಏನ್ ಮಾತು. ಎಲ್ಲ ನಸ್ಕುನ್ನಿ ಎಷ್ಟು ಆಟ ಆಡ್ಬಿಟ್ಟಲ್ಲ ನೀನು. ಎಷ್ಟು ಏನು ಸಂಪನ್ನೆ ಅತಿಯಮ್ಮ, ಒಳ್ಳೆ ಕತಿಯಮ್ಮ ಅಂತಿದ್ದೆಲ್ಲ ನೋಡು ಹೆಂಗ್ ಒಳ್ಳೆ ಕೊಳ್ಳಕ್ಕೆ ಅಂದ್ರೆ ಒಳಕಲ್ನಾಗ ಹುಚ್ಚಿ ಹೋದ್ಲ. ನಡೀರಿ ಮೊದ್ಲು ಬಿಡೋದ್ ಬಿಟ್ಟು ಮನೆ ಹುಡ್ಕೊಂಡ್ ನಡ್ರಿ. ಬೀಗ್ರೆ ನೀವು ಬೇಜಾರು ಮಾಡ್ಕೋಬೇಡ್ರಿ, ನನಗೆಲ್ಲ ಗೊತ್ತು ನನ್ನ ಸೊಸಿದೆ ಪಿತೂರಿ ಎಲ್ಲ. ನಿಮ್ಮ ಮಗ ಅಂತವಲ್ಲ, ನನ್ನ ಮಗಳು ನಿಮ್ಮ ಮಗ ಒಬ್ರಿಗೊಬ್ರು ನಂಬಿಕೆ ಇಟ್ಟಾರಲ್ಲ ಅಷ್ಟೇ ಸಾಕು. ನಾ ಹೇಳಿಲ್ಲ ರೀ ನನ್ನ ಸೊಸಿ ಭಾಳ ನಸ್ಗುನ್ಯದಾಳ ಅಂತೇಳಿ, ನೀವು ನಂಬಲಿಲ್ಲ. ಈಗ ಹೋಲ್ ಬಿಡ್ರಿ, ಹೇಳ್ರಿ ನೀವು ಅದನ್ನೇ ಮನ್ಸಿಗೆ ಹಚ್ಕೊಂಡು ಕುಂದ್ರಬೇಡ್ರಿ. ಇಲ್ರಿ ಅವ್ರಿಗೆ ಅನ್ನೋದೇನೈತಿ, ಇಲ್ಲಿ ಯಾವ್ದು ಸುಳ್ಳು ಯಾವ್ದು ಕರೆನೋ ಒಂದು ಗೊತ್ತಿಲ್ಲ. ಗೊತ್ತಿಲ್ದ ನಾವರಿಗೆ ಏನು ಮಾತಾಡೋಣ ಹೇಳ್ರಿ. ಏನೋ ಒಟ್ಟು ನಮ್ಮ ದಾಣೆ ಬಾರ ಸರಿ ಇಲ್ಲ ಅಷ್ಟೇ.